ಶ್ರೀ ಗುರುಘಾತ ಅಧ್ಯಾಯ 47 ದೇಹತ್ಯಾಗದ ನಂತರ. ನಂದೀಶ ಗಣೇಶರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಗಾಡಿ ಎಳೆಯುತ್ತಿದ್ದರು. ಅವರ ಕೊರಳ ಗಂಟೆ ಗೆಜ್ಜೆ ಶಬ್ದವು ಅಷ್ಟೇ ನಿಧಾನವಾಗಿ ಅನುರಣಿಸುತ್ತಿತ್ತು. ಶಂಕರ ಕೃಪಾನಂದರು ಶಂಕರ ನೀಲಕಂಠ ಎಂದು ಗಟ್ಟಿಯಾಗಿ ಉಚ್ಚರಿಸಿ, ನಾಗಣ್ಣ, ಏನು ಮಾಡುತ್ತಿದ್ದೀಯಪ್ಪ? ಬಳಲಿಕೆಯಾಗಿದೆಯೇ? ಇನ್ನು ಮುಂದಿನ ಪ್ರಯಾಣ ಇನ್ನೂ ಕಠಿಣವಾಗಿರುತ್ತದೆ. ಗುರುನಾಮ ಸ್ಮರಣೆ, ರಾಮನಾಮ ಜಪ ಈ ಎರಡನ್ನೂ ಬಿಡಬೇಡ. ಆಗ ನಿನ್ನ ದೇಹಕ್ಕೆ ಬಳಲಿಕೆ, ಆಯಾಸ ಗೊತ್ತಾಗುವುದಿಲ್ಲ. ನಾಳೆ ಬೆಳಗ್ಗೆ ನಿನಗೆ ಒಂದು ಶಕ್ತಿ ದೇವತಾ ಮಂತ್ರ ಉಪದೇಶ ಮಾಡುತ್ತೇನೆ. ಅದನ್ನು ಜಪ ಮಾಡುತ್ತಿರು. ಅದರ ಜಪ ಕಾಲಕ್ಕೆ ನಿನಗೆ ಹಸಿವು, ಬಾಯಾರಿಕೆಗಳು ಗೊತ್ತಾಗುವುದಿಲ್ಲ ಎಂದರು. ಆಯಿತು ಗುರುವೆ, ತಮ್ಮ ಚಿತ್ತದಂತೆ ಆಗಲಿ. ಸದ್ಯಕ್ಕೆ ಅಂತಹ ಬಳಲಿಕೆ ಏನೂ ಅನುಭವವಾಗುತ್ತಿಲ್ಲ. ನೀವು ಹೇಳಿದ ಕೆಲವು ಪ್ರಸಂಗಗಳನ್ನು ಮತ್ತೆ ನೆನಪಿಸಿಕೊಳ್ಳುತ್ತಾ ಮೌನವಾಗಿದ್ದೆ ಎಂದನು. ಅದು ಸರಿ. ಅದೇ ಅನುಸಂಧಾನ. ಸುಮ್ಮನೆ ಮನಸ್ಸನ್ನು ಹರಿಯ ಬಿಡುವುದಕ್ಕಿಂತ ಇದು ಒಳ್ಳೆಯದು. ಶ್ರೀ ಗುರುವರ್ಯರ ಮಹಾಸಮಾಧಿಯ ಪ್ರಸಂಗವನ್ನು ಸ್ಮರಿಸಿದ ನಂತರ ಬುದ್ಧಿ ಮನಸ್ಸು ಎಂಬ ಜೋಡಿ ಎತ್ತುಗಳು ಭಾವದ ಗಾಡಿಯನ್ನು ಎಳೆಯದೆ ದಿಗ್ಮೂಢವಾಗಿ ನಿಂತು ಬಿಟ್ಟಿವೆ. ಈಗ ಭಾವಕ್ಕೆ ಆತ್ಮದಿಂದ ಚೈತನ್ಯ ತುಂಬಿ ಅದರಿಂದ ಬುದ್ಧಿ ಮನಸ್ಸುಗಳಿಗೆ ಶಕ್ತಿ ನೀಡೋಣ. ಮಹಾತ್ಮರದು ಅಪಾರ್ಥಿವ ಶರೀರ, ಚಿನ್ಮಯ ಶರೀರ. ಅವಧೂತರಿಗೆ, ಮಹಾತ್ಮರಿಗೆ, ಮಹಾಪುರುಷರಿಗೆ ಹುಟ್ಟು ಸಾವುಗಳೇ ಇಲ್ಲ. ಬೇಕೆಂದಾಗ ಅವರು ತೋರಿಕೊಳ್ಳುತ್ತಾರೆ, ಬೇಕೆಂದಾಗ ಅವರು ಅದೃಶ್ಯರಾಗುತ್ತಾರೆ. ಭಕ್ತಾನುಕಂಪದಿಂದ ಶರೀರರಹಿತರಾಗಿಯೂ ಭಕ್ತರೊಂದಿಗೆ ಇರುತ್ತಾರೆ. ಗುರುಭಕ್ತರು ಗುರುಸ್ಮರಣೆ ಮಾಡುತ್ತಾ ಉತ್ಕಟ ಆನಂದದ ಶಿಖರ ತಲುಪಿದರೆ ಅಲ್ಲಿ ಶ್ರೀ ಗುರುಗಳ ಸಾನ್ನಿಧ್ಯ ಇದೆಯೆಂದೇ ಅರ್ಥ. ಸಾಮಾನ್ಯರಿಗೆ ಆಕಾರವು ಬೇಗನೆ ಅರ್ಥವಾಗುತ್ತದೆ. ಯದ್ಭಾವಂ ತದ್ಭವತಿ. ಭಾವನೆ ಹೇಗಿರುತ್ತದೆಯೋ ಅದೇ ರೀತಿ ಆಗುತ್ತದೆ. ಮಹಾಮಹಿಮರಾದ ಹೆಳವನಕಟ್ಟೆ ಗಿರಿಯಮ್ಮನವರು ಭಾವ ಸಂಪನ್ನತೆಯಿಂದ ದೇವತೆಗಳ ಪ್ರತ್ಯಕ್ಷ ದರ್ಶನ ಮಾಡುತ್ತಿದ್ದರು. ಮುದ್ದು ರಂಗಯ್ಯನು ಅವರ ಸೊಂಟದಲ್ಲಿ ಕುಳಿತು ಅವರೊಂದಿಗೆ ಓಡಾಡುತ್ತಿದ್ದನು. ಇದು ಎಲ್ಲರಿಗೂ ಗೋಚರವಾಗುತ್ತಿರಲಿಲ್ಲ. ಮಹಾತ್ಮರೊಬ್ಬರು ಇದನ್ನು ಗುರುತಿಸಿದರು. ನಮ್ಮ ಭಾವ ಚಿಲುಮೆ ಎಷ್ಟು ಎತ್ತರಕ್ಕೆ ಪುಟಿಯುತ್ತದೋ ಅದಕ್ಕೆ ಅನುಗುಣವಾಗಿ ನಮ್ಮ ಇಷ್ಟ ಗುರುಗಳ ದರ್ಶನ ಒಡನಾಟ ಆಗುತ್ತಿರುತ್ತದೆ. ಒಬ್ಬನೇ ಕೃಷ್ಣನು ಹಲವಾರು ಗೋಪಿಕಾ ಸ್ತ್ರೀಯರ ಮನೆಗಳಲ್ಲಿ ಇರಲು ಸಾಧ್ಯವಾಗುತ್ತಿದ್ದುದು ಭಾವಪೂರ್ಣತೆಯಿಂದಲೇ. ಭಗವಂತನು ಭಾವದಲ್ಲಿದ್ದಾನೆ. ನಿರ್ಭಾವದಲ್ಲಿ ಅವನಿಗೆ ಎಡೆ ಇಲ್ಲ. ಭಾವನೆಗೆ ಶ್ರೀ ಗುರುನಾಥರು ಮಹತ್ವ ನೀಡುತ್ತಿದ್ದುದು ಸರಿಯಷ್ಟೆ. ಆದ್ದರಿಂದಲೇ ದೇಹತ್ಯಾಗದ ನಂತರವೂ ಅವರ ಮಹಿಮಾ ಪ್ರಸಂಗಗಳು ಮುಂದುವರಿದಿವೆ. ಅವುಗಳಲ್ಲಿ ಕೆಲವನ್ನು ನಿನಗೆ ಹೇಳುತ್ತೇನೆ. ಪೂರ್ಣ ಗಮನ ಕೊಟ್ಟು ಕೇಳು. ಆಗ ಮಾತ್ರ ನೀನು ಮುಂದೆ ಇವುಗಳನ್ನು ಮತ್ತೊಬ್ಬರಿಗೆ ಹೇಳಲು ಸಾಧ್ಯವಾಗುತ್ತದೆ. ಮಕ್ಕಳು ಮನೆಯ ಸಂಸ್ಕೃತಿಯನ್ನು ತಮ್ಮಂತೆಯೇ ಪಾಲಿಸಬೇಕೆಂಬುದು ಹೆತ್ತವರ ಆಸೆ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರ ಆಕಾಂಕ್ಷೆ, ಅಭಿಲಾಷೆಗಳು ಬಾಹ್ಯ ಪ್ರಭಾವದಿಂದ ರೂಪುಗೊಳ್ಳುತ್ತದೆ ಎಂದು ಮೇಲ್ನೋಟಕ್ಕೆ ಅನ್ನಿಸಿದರೂ ಅದರ ಹಿಂದೆ ಜನ್ಮಾಂತರದ ಉತ್ಕಟಾಕಾಂಕ್ಷೆ ಇರುತ್ತದೆ. ಒಂದು ಸಂಪ್ರದಾಯಸ್ಥ ಕುಟುಂಬದ ತಾಯಿಗೆ ಮಗಳ ಆಧುನಿಕತೆಯ ವ್ಯಾಮೋಹ ಒಂದು ಕಗ್ಗಂಟಾಯಿತು. ಆ ವೇಳೆಗೆ ಶ್ರೀ ಗುರುಗಳ ದೇಹತ್ಯಾಗವಾಗಿ ಸುಮಾರು 2 ತಿಂಗಳು ಕಳೆದಿತ್ತು. ಆದರೂ ಸಮಸ್ಯೆಯನ್ನು ಗುರುವರ್ಯರು ಪರಿಹರಿಸಿದರು. ಅದು ಹೇಗೆ ಎಂಬುದನ್ನು ಕೇಳು. ಜಿಲ್ಲಾ ಕೇಂದ್ರದಲ್ಲಿದ್ದ ಸಾತ್ವಿಕ ಸಂಪ್ರದಾಯಸ್ಥ ಮೇಲು ಮಧ್ಯಮ ವರ್ಗದ ಕುಟುಂಬದ ಯುವತಿಯ ವಿದ್ಯಾಭ್ಯಾಸ ಮುಗಿದಿತ್ತು. ಲಕ್ಷಣವಾಗಿ ಪ್ರಾಯಕ್ಕೆ ತಕ್ಕಂತೆ ಇದ್ದಳು. ಆಧುನಿಕ ಅಲಂಕಾರ, ಉಡುಪುಗಳ ಬಗ್ಗೆ ಅವಳಿಗೆ ಅತೀವ ವ್ಯಾಮೋಹವಿತ್ತು. ಯಾರೇ ಹೇಳಿದರೂ ಆಕೆ ಸಾಂಪ್ರದಾಯಿಕ ಅಲಂಕಾರ ಮಾಡಿಕೊಳ್ಳುತ್ತಿರಲಿಲ್ಲ. ಸಾಂಪ್ರದಾಯಿಕ ಉಡುಪು ಧರಿಸುತ್ತಿರಲಿಲ್ಲ. ಮದುವೆಯ ವಯಸ್ಸಿನ ಹುಡುಗಿ ಈ ರೀತಿ ಇದ್ದಾಳಲ್ಲ ಎಂಬುದೇ ತಂದೆ ತಾಯಿಗೆ ಚಿಂತೆಯಾಯಿತು. ಇವರಿಬ್ಬರು ಗುರುಗಳಲ್ಲಿ ಅಪಾರವಾದ ನಂಬಿಕೆ, ಶ್ರದ್ಧೆಯನ್ನು ಹೊಂದಿದ್ದರು. ಆದರೂ ಗುರುಗಳ ಬಳಿ ಯಾವ ಬೇಡಿಕೆಯನ್ನೂ ಮುಂದಿಟ್ಟಿರಲಿಲ್ಲ. ಯಥಾಶಕ್ತಿ ಗುರು ಸೇವೆ ಮಾಡುತ್ತಿದ್ದರು. ಗುರುವರ್ಯರು ದೇಹತ್ಯಾಗಕ್ಕೆ 4 ದಿನ ಮೊದಲು ಇವರ ಮನೆಗೆ ಬಂದಿದ್ದರು. ಆಗಲೂ ಇವರು ಏನೂ ಕೇಳಲಿಲ್ಲ. ಯುವತಿಯ ತಾಯಿ ಅತಿಥಿ ಸೇವೆಯನ್ನು ಬಹಳ ಚೆನ್ನಾಗಿ ಮಾಡುವ ಪ್ರವೃತ್ತಿಯವರಾಗಿದ್ದರು. ಮಗಳಲ್ಲಿ ಪರಿವರ್ತನೆ ತರುವುದು ಹೇಗೆ ಎಂದು ಅವರು ಆಲೋಚಿಸತೊಡಗಿದರು. ಗುರು ಸ್ಮರಣೆ ಮಾಡುತ್ತಾ ಕಣ್ಣೀರಿಟ್ಟರು.
ಶ್ರೀ ಗುರುವರ್ಯರು ದೇಹತ್ಯಾಗ ಮಾಡಿ ಒಂದೆರಡು ತಿಂಗಳು ಕಳೆದು ಹೋಗಿತ್ತು. ಅದೊಂದು ದಿನ ಆ ಯುವತಿಯ ತಾಯಿ ಶ್ರೀ ಗುರುನಾಥರ ವೇದಿಕೆಗೆ ಬಂದು ಬಹಳ ಹೊತ್ತು ಮೌನವಾಗಿ ಕುಳಿತರು. ಮನದಾಳದಿಂದ ಪ್ರಾರ್ಥಿಸಿ ವಾಪಸ್ಸಾದರು. ಅನುಕೂಲಸ್ಥ ಕುಟುಂಬದೊಂದಿಗೆ ವಿವಾಹದ ಮಾತುಕತೆ ನಡೆಯಿತು. ಮರುದಿನ ವರನನ್ನು ನೋಡಲು ಹೋಗಬೇಕು ಎಂದು ಕನ್ಯೆಗೆ ತಿಳಿಸಿದರು. ಮರುದಿನ ಆ ಕನ್ಯೆ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಸಿದ್ಧಳಾದಳು. ಸೀರೆ ರವಿಕೆಯುಟ್ಟಳು, ಕೈ ತುಂಬ ಬಳೆ ತೊಟ್ಟಳು, ಹಣೆಗೆ ಕುಂಕುಮ ಇಟ್ಟುಕೊಂಡಳು. ಸಾಕ್ಷಾತ್ ಲಕ್ಷ್ಮಿಯಂತೆ ಶೋಭಿಸುತ್ತಿದ್ದಳು. ಒಂದೆರಡು ವರ್ಷಗಳ ಬುದ್ಧಿವಾದದಿಂದ ಸಾಧ್ಯವಾಗದ್ದು ಒಂದೇ ದಿನದಲ್ಲಿ ಸಾಧ್ಯವಾಗಿತ್ತು. ಎಲ್ಲವೂ ಶ್ರೀ ಗುರುನಾಥರ ಮಹಿಮೆ. ಅವರು ಇಂದಿಗೂ ನಮ್ಮೊಡನಿದ್ದು ನಮ್ಮ ಪ್ರಾರ್ಥನೆಯನ್ನು ಈಡೇರಿಸುತ್ತಿದ್ದಾರೆ ಎಂಬುದಕ್ಕೆ ಈ ಪ್ರಸಂಗವೇ ಸಾಕ್ಷಿ. ಇದಾಯಿತಲ್ಲ, ಈಗ ಇನ್ನೊಂದು ಪ್ರಸಂಗ. ಇವರೊಬ್ಬರು ಲೇಖಕರು. ಆಗಾಗ ಶ್ರೀ ಗುರುಗಳ ದರ್ಶನಕ್ಕೆ ಬರುತ್ತಿದ್ದರು. ಇವರ ಲೇಖನವೊಂದಕ್ಕೆ ಶ್ರೀ ಗುರುವರಿಯರೇ ವಿಷಯ ಸೂಚಿಸಿದರು. ಈ ಕುತೂಹಲದ ಪ್ರಸಂಗವನ್ನು ಆಲಿಸು. ಗೋಂದಾವಲೆಯ ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ಅಪಾರವಾದ ಭಕ್ತ ವಾತ್ಸಲ್ಯ ಉಳ್ಳವರಾಗಿದ್ದರು. ಶ್ರೀರಾಮನಾಮದ ಶಕ್ತಿಯನ್ನು ಭಕ್ತರಿಗೆ ಮನಗಾಣಿಸಿದರು. ತಾವು ದೇಹ ಬಿಟ್ಟ ಮೇಲೂ ಜಗದಾಕಾರದಲ್ಲಿ ತಾವಿರುವುದನ್ನು ಸದ್ಭಕ್ತರಿಗೆ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ಟರು. ತಮ್ಮ ಶ್ರೀ ಗುರುನಾಥರು ಇತ್ತೀಚಿನ ದಿನಗಳಲ್ಲೂ ಇದೇ ರೀತಿ ತಮ್ಮ ಭಕ್ತರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಇಂತಹ ಒಂದು ಅನುಭವ ಓರ್ವ ಲೇಖಕನಿಗೂ ಆಯಿತು. ಅದು ಬ್ರಾಹ್ಮಿ ಮುಹೂರ್ತದ ಸಮಯ. ನಿದ್ರೆಯೂ ಅಲ್ಲದ ಎಚ್ಚರವೂ ಅಲ್ಲದ ಒಂದು ಸ್ಥಿತಿ ಲೇಖಕನಿಗೆ. ಲೇಖಕನು ಶ್ರೀ ಗುರುನಾಥರ ಪಕ್ಕ ಕುಳಿತಿದ್ದಾನೆ. ಆಗ ಅವರೆಂದರು, ನೀವು ಬೇರೆ ಬೇರೆ ವಿಷಯಗಳ ಬಗೆಗೆ ಬರೆಯುತ್ತಿದ್ದೀರಿ ಸರಿ, ಆದರೆ ಈ ವಿಷಯದ ಬಗೆಗೆ ಯಾಕೆ ಬರೆದಿಲ್ಲ? ಲೇಖಕ, ಯಾವ ವಿಷಯದ ಬಗೆಗೆ ಗುರುಗಳೇ? ಶ್ರೀ ಗುರುನಾಥರು, ಇಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಓದಬೇಕಾಗಿರುವುದೇನು ಎಂಬ ಬಗ್ಗೆ. ಲೇಖಕ, ನನಗೆ ಈ ವಿಷಯ ಹೊಳೆದಿರಲಿಲ್ಲ, ಈ ಬಗ್ಗೆ ಆಲೋಚಿಸಿರಲಿಲ್ಲ. ನಿಮ್ಮ ಅಪ್ಪಣೆ ಎಂದು ಭಾವಿಸಿ ಬರೆಯುತ್ತೇನೆ ಗುರುಗಳೇ. ಈ ವಿಷಯವನ್ನು ಮರೆಯಬಾರದೆಂದು ಗುರುಗಳು ಅನುಗ್ರಹಿಸಿದ ಶೀರ್ಷಿಕೆಯನ್ನು 8-10 ಬಾರಿ ಪುನರಾವರ್ತಿಸಿ ಬಾಯಿಪಾಠ ಮಾಡಿಕೊಂಡನು. ಅದರಂತೆ ಅದೇ ಶೀರ್ಷಿಕೆಯ ಒಂದು ಲೇಖನ ಸಿದ್ಧಗೊಂಡು ಪ್ರಕಟವಾಯಿತು. ಶ್ರೀ ಮಹಾಭಾಗವತರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರಿಗೆ ನಿನ್ನ ಪದರಿಗೆ ಬಂದು ಬಿದ್ದೆ, ಇನ್ನು ಮೇಲೆ ನಾನು ಗೆದ್ದೆ ಎನ್ನುತ್ತಾರೆ. ಒಮ್ಮೆ ಶ್ರೀ ಗುರುಗಳಿಗೆ ಪೂರ್ಣವಾಗಿ ಶರಣಾಗತರಾಗಿ ಗುರು ಸ್ಮರಣೆಯನ್ನು ಬಿಡದೆ ಮಾಡುತ್ತಿದ್ದರೆ ಕರ್ತೃತ್ವ ಭಾವವನ್ನು ಬಿಟ್ಟು ಎಲ್ಲವೂ ಅವರಿಚ್ಛೆಯಂತೆ ಅವರಿಂದಲೇ ನಡೆಯುತ್ತಿದೆ ಎಂದು ದೃಢ ನಂಬಿಕೆ ತಳೆದರೆ ನಾವು ಸದಾ ಸನ್ಮಾರ್ಗದಲ್ಲಿಯೇ ಇರುತ್ತೇವೆ. ಗುರುವರಿಯರು ಎಲ್ಲ ಪರಿಸ್ಥಿತಿಗಳನ್ನು ಹಿತಕರವಾಗಿ ಮಾರ್ಪಡಿಸಿಕೊಡುತ್ತಾರೆ. ಗುರುಗಳ ಆರಾಧನೆಯ ಪ್ರಸಾದ ಬೇಕೆಂದು ಒಬ್ಬ ಭಕ್ತ ಹಂಬಲಿಸಿ ಪ್ರಯತ್ನಿಸಿದ, ಸಿಗಲಿಲ್ಲ. ನಿರಾಸೆಯಿಂದ ನೊಂದುಕೊಂಡ. ಆದರೂ ಮರುದಿನ ಪ್ರಸಾದ ಸಿಕ್ಕಿತು. ಅದು ಹೇಗೆ ಎಂದು ಕೇಳುವವನಾಗು. ಗುರುಗಳು ದೇಹತ್ಯಾಗ ಮಾಡಿ ಕೆಲವೇ ದಿನಗಳಷ್ಟು ಗತಿಸಿತ್ತು. ಒಂದೆಡೆ ಖಾಸಗಿ ಸ್ವರೂಪದಲ್ಲಿ ಆರಾಧನೆ ನಡೆಯುತ್ತಿತ್ತು. ಅಲ್ಲಿಗೆ ದೂರದ ಜಿಲ್ಲಾ ಕೇಂದ್ರದಿಂದ ಗುರುಭಕ್ತರೋರ್ವರು ಬಂದಿದ್ದರು. ಅವರು ಶ್ರೀ ಗುರುಗಳ ಭೌತಿಕ ವಿಯೋಗದಿಂದ ಬಹಳ ದುಃಖಿತರಾಗಿದ್ದರು. ಅವರಿಗೆ ಆ ದಿನದ ಆಚರಣೆಯ ಪ್ರಸಾದ ಬೇಕೆನಿಸಿತು. ಅದಕ್ಕಾಗಿ ಬಹಳ ಪ್ರಯತ್ನ ಮಾಡಿದರೂ ಸಿಗಲಿಲ್ಲ. ನನಗೆ ಪ್ರಾಪ್ತಿ ಇಲ್ಲ ಎಂದುಕೊಂಡು ತೀವ್ರ ನಿರಾಸೆಯಿಂದ ಸ್ವಸ್ಥಳಕ್ಕೆ ವಾಪಸ್ಸಾದರು. ಆ ರಾತ್ರಿ ಮತ್ತೊಂದು ಜಿಲ್ಲಾ ಕೇಂದ್ರದಲ್ಲಿದ್ದ ಗುರುಭಕ್ತರೋರ್ವರ ಸ್ವಪ್ನದಲ್ಲಿ ಶ್ರೀ ಗುರುಗಳು ದರ್ಶನ ನೀಡಿ, ನೋಡಯ್ಯ, ನಿನ್ನ ಸ್ನೇಹಿತ, ಆತನ ಹೆಸರು ಹೇಳಿ, ಅವನು ಪ್ರಸಾದ ಸಿಗಲಿಲ್ಲ ಎಂದು ನೊಂದುಕೊಂಡಿದ್ದಾನೆ. ನೀನು ಹೇಗೋ ಪ್ರಸಾದ ತಂದಿದ್ದೀಯಾ, ಅದರಲ್ಲಿ ಒಂದು ಚೂರು ಪ್ರಸಾದವನ್ನು ಅವನನ್ನು ಕರೆದು ಕೊಡು ಎಂದು ಹೇಳಿದರು. ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸುವ ಭಕ್ತ ಆತ. ಮರುದಿನ ಬೆಳಗ್ಗೆಯೇ ಎದ್ದ ಕೂಡಲೇ ಮೊದಲು ದೂರದ ಜಿಲ್ಲಾ ಕೇಂದ್ರದಲ್ಲಿದ್ದ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ, ನೀನು ಗುರುಗಳ ಪ್ರಸಾದ ಬೇಕೆಂದು ಕೇಳಿದ್ದೆಯಾ ಎಂದು ಪ್ರಶ್ನಿಸಿದ. ಅದಕ್ಕೆ ಆತ, ಹೌದು, ಆದರೆ ಸಿಗಲಿಲ್ಲ ಎಂದರು. ಹಾಗಾದರೆ ಕೂಡಲೇ ಬಂದು ಹೋಗು ಎಂದರು ಆ ಗುರುಭಕ್ತರು. ಈತ ಗುರುಗಳ ಪ್ರಸಾದ ಹೇಗೋ ಸಿಕ್ಕರೆ ಸರಿ ಎಂದು ತತ್ಕ್ಷಣವೇ ಬಸ್ ಏರಿ ಹೊರಟೇ ಬಿಟ್ಟರು. ಆ ಗುರುಭಕ್ತರ ಮನೆಯನ್ನು ತಲುಪಿದರು. ಆತ ತನ್ನ ಸ್ವಪ್ನ ದೃಷ್ಟಾಂತವನ್ನು ವಿವರಿಸಿ, ಗುರುವರಿಯರು ನಿನಗೆ ನನ್ನಲ್ಲಿರುವ ಪ್ರಸಾದ ಕೊಡಲು ಹೇಳಿದ್ದಾರೆ. ಅದರಂತೆ ಈಗ ಸ್ವಲ್ಪ ಪ್ರಸಾದ ಕೊಡುತ್ತಿದ್ದೇನೆ, ಅದನ್ನು ಸಂತೋಷದಿಂದ ಸ್ವೀಕರಿಸು, ದುಃಖ ನಿರಾಸೆ ಬಿಡು ಎಂದರು. ಅದರಂತೆ ಪ್ರಸಾದ ಪಡೆದುಕೊಂಡ ಗುರುಭಕ್ತ ಸಮಾಧಾನದಿಂದ ಸ್ವಸ್ಥಳಕ್ಕೆ ವಾಪಸ್ಸಾದರು. ಪ್ರಸಾದ ಸಿಕ್ಕ ಸಂತೋಷದಲ್ಲಿದ್ದ ಈ ಗುರುಭಕ್ತರು ರಾತ್ರಿ ಮಲಗಿದಾಗ ಅವರಿಗೆ ಒಂದು ಕನಸಾಯಿತು. ಆ ಕನಸಿನಲ್ಲಿ ಶ್ರೀ ಗುರುಗಳು ದರ್ಶನ ನೀಡಿ, ಪ್ರಸಾದ ಸಿಗಲಿಲ್ಲ ಅಂತ ಅಷ್ಟೊಂದು ಬೇಜಾರು ಮಾಡಿಕೊಂಡೆಯಾ? ನಿನಗೆ ಪ್ರಸಾದ ಸಿಗದೇ ಇರಲು ಹೇಗೆ ಸಾಧ್ಯ?
ನಿನ್ನದು ನನ್ನದು 70 ಜನ್ಮಗಳ ಸಂಬಂಧ. ಅದಕ್ಕೆ ಈಗ ನಿನಗೆ ಪ್ರಸಾದ ಸಿಕ್ಕಿತು. ಇನ್ನು ಮುಂದೆ ಯಾವುದಕ್ಕೂ ಚಿಂತಿಸಬೇಡ, ನಾನಿದ್ದೇನೆ ಎಂದು ಅಭಯ ನೀಡಿ ಅದೃಶ್ಯರಾದರು. ಈ ಗುರುಭಕ್ತರಿಗೆ ಪರಮಾಶ್ಚರ್ಯವಾಯಿತು. ಸ್ವಪ್ನದಲ್ಲೆಲ್ಲೂ ಇದ್ದ ಸ್ವಯಂ ಜ್ಯೋತಿ ನೀ ಎಚ್ಚರ, ಸ್ವಪ್ನ ಎರಡಕ್ಕೂ ಬೆಳಕಾಗಿ ನೀ ಎಂದು ಆದಿಗುರು ಶ್ರೀ ದತ್ತಾತ್ರೇಯರ ಆರತಿ ಹಾಡಿನಲ್ಲಿ ಈ ಸಾಲುಗಳಿವೆ. ಶ್ರೀದತ್ತನ ಸಾಮ್ರಾಜ್ಯದಲ್ಲಿ ಭೂತ ಭವಿಷ್ಯತ್ ಕಾಲಗಳಿಲ್ಲ, ಇರುವುದೆಲ್ಲ ವರ್ತಮಾನ ಕಾಲವೇ. ಘಟನಾವಳಿಗಳನ್ನು, ಪರಿಣಾಮ ಕ್ರಮಗಳನ್ನು ಭಕ್ತನ ಹಿತಕ್ಕೆ ಅನುಕೂಲಕರ ರೀತಿಯಲ್ಲಿ ಸಂಯೋಜಿಸಬಲ್ಲ ಸಾಮರ್ಥ್ಯ ದತ್ತಗುರುಗಳಿಗೆ ಇದೆ. ಇಲ್ಲಿ ಆಗಿರುವುದು ಅದೇ ರೀತಿ. ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ ಸಾಮಾನ್ಯ ಭೇದವನ್ನು ನಿವಾರಿಸಿ ಸ್ವಪ್ನಗಳನ್ನು ಜಾಗೃತಿಗೆ ಹೊಂದಿಸಿಕೊಟ್ಟಿದ್ದಾರೆ. ನಿಷ್ಠಾವಂತ ಭಕ್ತರನ್ನು ಸದಾಕಾಲವೂ ಗಮನಿಸಿ ಅವರ ದುಃಖವನ್ನು ದೂರ ಮಾಡುವ ಶ್ರೀ ಗುರುಗಳ ಮಾತೃ ವಾತ್ಸಲ್ಯವು ದೇಶ ಕಾಲಾಬಾಧಿತವಾದುದು. ಈಗ ಗುರುವರ್ಯರು ಜಗದಾಕಾರವಾಗಿದ್ದಾರೆ. ಅವರ ದೈವೀತರಂಗ ಶಕ್ತಿ ಇನ್ನಷ್ಟು ಬಲಿಷ್ಠವಾಗಿದೆ. ಅವರ ಆಶಯವನ್ನು ನೆನಪಿನಲ್ಲಿಟ್ಟುಕೊಂಡು ಅದರಂತೆ ನಡೆದುಕೊಳ್ಳುವುದೇ ನಾವು ನೀಡಲು ಸಾಧ್ಯವಿರುವ ಉತ್ಕೃಷ್ಟ ಗುರುಕಾಣಿಕೆ. ಈಗ ಇನ್ನೊಂದು ಘಟನೆ. ಒಮ್ಮೆ ಶ್ರೀ ಗುರುನಾಥರು ಗೃಹಸ್ಥರೋರ್ವರಿಗೆ ಒಂದು ವಸ್ತ್ರ ಕೊಟ್ಟು, ಇದನ್ನು ಮುಂದೊಂದು ದಿನ ನಿಮ್ಮ ಮನೆಗೆ ಬರುವ ಯುವ ಭಕ್ತನಿಗೆ ಕೊಡಿ ಎಂದರು. ಇದು ಸುಲಭದ ಮಾತಾಗಿರಲಿಲ್ಲ. ಶ್ರೀ ಗುರುಗಳು ತಮ್ಮ ದೇಹತ್ಯಾಗದ ನಂತರದಲ್ಲಿ ಈ ಸತ್ಕಾರ್ಯ ಜರುಗುವಂತೆ ಮಾಡಿದರು. ಅದು ಹೇಗೆ ಎಂಬುದನ್ನು ಆಲಿಸು. ಗುರುತತ್ವದ ಹಿರಿಮೆಯನ್ನು ಎಷ್ಟು ಬಣ್ಣಿಸಿದರೂ ಕಡಿಮೆ. ಗುರುಭಕ್ತಿಯಲ್ಲಿ ಫಲವು ತ್ವರಿತ. ಗುರುವಿನ ಕೃಪೆಯಿಂದ ಉಂಟಾಗುವ ಅನುಭವಗಳು ನಮ್ಮನ್ನು ಗುರುವಿನ ಸಮೀಪಕ್ಕೆ ಮತ್ತೆ ಮತ್ತೆ ಕರೆದೊಯ್ಯುತ್ತವೆ. ಆ ಅನುಭವದ ಸವಿಯನ್ನು ಬಲ್ಲವರೇ ಬಲ್ಲರು. ಯುವ ಗುರುಭಕ್ತರೋರ್ವರಿಗೆ ಅನುಪಮವಾದ ದತ್ತಭಕ್ತಿ. ಆದಿಗುರು ಶ್ರೀ ದತ್ತಾತ್ರೇಯರ ನಾಮಸ್ಮರಣೆ, ಮಹಿಮೆ ಸ್ಮರಣೆಯನ್ನು ಎಷ್ಟು ಬಾರಿ ಮಾಡಿದರೂ ಅವರಿಗೆ ತೃಪ್ತಿ ಇಲ್ಲ. ಶ್ರೀ ಗುರುಚರಿತ್ರೆ ಸಪ್ತಾಹ ಪಾರಾಯಣವನ್ನು ಇವರು ಲೆಕ್ಕವಿಲ್ಲದಷ್ಟು ಬಾರಿ ಮಾಡಿಯಾಗಿದೆ, ಮಾಡುತ್ತಲೂ ಇದ್ದಾರೆ. ಇವರಿಗೆ ಅವಧೂತ ಗುರುಗಳ ಭಕ್ತರಾದ ಗೃಹಸ್ಥರೋರ್ವರ ಪರಿಚಯವಿತ್ತು. ಅವರ ಮನೆಗೆ ಆಗಾಗ ಹೋಗುತ್ತಲೂ ಇದ್ದರು. ಹೀಗೆ ಅದೊಂದು ದಿನ ಸಂಜೆ ಇವರು ಆ ಗೃಹಸ್ಥ ಗುರುಭಕ್ತರ ಮನೆಗೆ ಹೋದಾಗ ಅವರ ಪತ್ನಿ, ನಮ್ಮ ಯಜಮಾನರು ಫೋನ್ ಮಾಡಿದ್ದಾರೆ, ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕಂತೆ, ಅವರು ಕಚೇರಿಯಿಂದ ಬಂದು ಬಿಡ್ತಾರಂತೆ ಎಂದರು. ಏನೋ ಬಲವಾದ ಕಾರಣವಿರಬೇಕೆಂದು ತರ್ಕಿಸಿದ ಇವರು ಲೋಕಾಭಿರಾಮವಾಗಿ ಮಾತನಾಡುತ್ತಾ ಕುಳಿತರು. ಆ ವೇಳೆಗೆ ಬಂದ ಆ ಗೃಹಸ್ಥರು ಈ ಯುವ ಗುರುಭಕ್ತರಿಗೆ ನಮಸ್ಕರಿಸಿ ಕೈಕಾಲು ಮುಖ ತೊಳೆದುಕೊಂಡು ಬರಲು ಹೇಳಿದರು. ಇವರು ಅದರಂತೆ ಮಾಡಿದರು. ನಂತರ ಇವರಿಗೆ ಪಂಚೆ ಶಲ್ಯ ಕೊಟ್ಟು ಉಟ್ಟುಕೊಳ್ಳಲು ಹೇಳಿ ದೇವರ ಮನೆಯ ಒಳಗೆ ಬಂದು ಮಣೆಯ ಮೇಲೆ ಕೂರಬೇಕೆಂದು ಹೇಳಿದರು. ಅದರಂತೆ ಇವರು ಕುಳಿತರು. ಇದೇಕೆ ಹೀಗೆಲ್ಲ ಮಾಡುತ್ತಿದ್ದೀರಿ ಎಂದು ಕೇಳಿದರು. ಅದಕ್ಕೆ ಆ ಗೃಹಸ್ಥರು ಮುಗುಳ್ನಕ್ಕೂ ತಾಂಬೂಲ ಕೊಡಲು ಸಿದ್ಧ ಮಾಡಿಕೊಂಡರು. ದೇವರ ಮನೆಯಲ್ಲಿದ್ದ ಒಂದು ಚಿಕ್ಕ ಪೆಟ್ಟಿಗೆಯಿಂದ ಒಂದು ವಸ್ತ್ರ ತೆಗೆದರು. ಅದರಲ್ಲಿ ಒಂದು ವಿಶೇಷತೆಯೂ ವ್ಯಕ್ತವಾಗುತ್ತಿತ್ತು. ಅದನ್ನು ತಾಂಬೂಲದ ಜೊತೆಗಿರಿಸಿ ಯುವ ಭಕ್ತರಿಗೆ ಅರ್ಪಿಸಿ ತಾವೂ ನಮಸ್ಕಾರ ಮಾಡಿ ಪತ್ನಿಯಿಂದಲೂ ನಮಸ್ಕಾರ ಮಾಡಿಸಿದರು. ನಂತರ ಯುವ ಭಕ್ತರು ದೇವರ ಕೋಣೆಯಿಂದ ಹೊರಬಂದು ಕುರ್ಚಿಯಲ್ಲಿ ಕುಳಿತು, ಈಗಲಾದರೂ ಹೇಳಿ, ಇಂದು ಈ ರೀತಿ ಏಕೆ ಮಾಡಿದ್ದೀರಿ ಎಂದಾಗ ಆ ಗೃಹಸ್ಥರು, ಈಗ ಎಲ್ಲವನ್ನೂ ಹೇಳುತ್ತೇನೆ. ಸುಮಾರು 10 ವರ್ಷದ ಹಿಂದೆ ನನಗೆ ಅವಧೂತ ಶ್ರೀ ಗುರುವರ್ಯರ ದರ್ಶನವಾಯಿತು. ಆ ದಿನದ ಅನುಭವವನ್ನು ಮರೆಯಲಾರೆ. ಆ ಸಂದರ್ಭದಲ್ಲಿ ಶ್ರೀ ಗುರುಗಳು ನನಗೆ ಒಂದು ವಸ್ತ್ರವನ್ನು ಕೊಟ್ಟು, ಇದನ್ನು ಜೋಪಾನವಾಗಿ ಇಟ್ಟುಕೊಂಡಿರಿ, ಮುಂದೆ ನಿಮ್ಮ ಮನೆಗೆ ಒಬ್ಬ ಬರುತ್ತಾನೆ, ಅವನಿಗೆ ಈ ವಸ್ತ್ರವನ್ನು ಕೊಡಿ ಎಂದರು. ಆಗ ನಾನು, ಆತ ಯಾರೆಂದು ನನಗೆ ಹೇಗೆ ಗೊತ್ತಾಗುತ್ತದೆ ಗುರುಗಳೇ ಎಂದು ಪ್ರಶ್ನಿಸಿದೆ. ಅದಕ್ಕೆ ಅವರು, ಆ ಬಗ್ಗೆ ಯೋಚಿಸಬೇಡಿ, ಅದನ್ನು ಕೊಡಬೇಕಾದ ಸಂದರ್ಭ ಬಂದಾಗ ನಾನೇ ಸೂಚನೆ ಕೊಡುತ್ತೇನೆ ಎಂದರು. ನನಗೆ ಸಮಾಧಾನವೆನಿಸಿತು. ಗುರುಗಳಿಗೆ ನಮಿಸಿ ಊರಿಗೆ ವಾಪಸ್ ಬಂದೆ. ಗುರುವರಿಯರು ಕೊಟ್ಟ ವಸ್ತ್ರವನ್ನು ಈ ಚಿಕ್ಕ ಪೆಟ್ಟಿಗೆಯಲ್ಲಿಟ್ಟು ದೇವರ ಮನೆಯಲ್ಲಿಟ್ಟೆ. ಅದಕ್ಕೆ ದಿನಾ ಪೂಜೆ ಸಲ್ಲಿಸುತ್ತಲೂ ಇದ್ದೆ. ಹೀಗೆ ಸುಮಾರು 7 ವರ್ಷಗಳು ಕಳೆಯಿತು. ಶ್ರೀ ಗುರುಗಳು ದೇಹತ್ಯಾಗ ಮಾಡಿದರು. ನನಗೆ ಬಹಳ ದುಃಖವಾಯಿತು. ಈ ವಸ್ತ್ರದ ವಿಚಾರ ನೆನಪಿಗೆ ಬರಲೇ ಇಲ್ಲ. ಮತ್ತೆ 3 ವರ್ಷ ಕಳೆಯಿತು. ನೋಡಿ, ನಿನ್ನೆ ರಾತ್ರಿ ಕನಸಿನಲ್ಲಿ ಶ್ರೀ ಗುರುಗಳು ದರ್ಶನ ನೀಡಿ, ನಾನು ನಿನಗೆ ಕೊಟ್ಟ ವಸ್ತ್ರವನ್ನು ನಾಳೆ ನಿಮ್ಮ ಮನೆಗೆ ಬರುವ ನಿನ್ನ ಪರಿಚಿತನಾದ ಆ ದತ್ತ ಭಕ್ತ ಯುವಕನಿಗೆ ವಿದ್ಯುಕ್ತವಾಗಿ ಕೊಟ್ಟು ನಮಸ್ಕರಿಸು, ಒಳ್ಳೆಯದಾಗುತ್ತದೆ ಎಂದರು. 10 ವರ್ಷದಿಂದ ನೆನಪಿನಂಗಳದಿಂದ
ಹಿಂದೆ ಸರಿದಿದ್ದ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದರಿಂದ ನನ್ನ ಮನಸ್ಸಿಗೆ ಈಗ ನಿರಾಳವಾಯಿತು. ಅಷ್ಟೇ ಅಲ್ಲ, ಗುರುವರಿಯರು ಈಗಲೂ ನಮ್ಮೊಂದಿಗೆ ಇದ್ದಾರೆ, ಎಲ್ಲವನ್ನೂ ಗಮನಿಸುತ್ತಿದ್ದಾರೆ ಎಂಬುದು ಖಚಿತವಾಯಿತು. ಇಂತಹ ಅವಕಾಶವನ್ನು ನಮಗೆ ಗುರುಗಳು ಕರುಣಿಸುತ್ತಿದ್ದಾರಲ್ಲ, ಅದಕ್ಕೆ ನನಗೆ ನಿಜಕ್ಕೂ ಆನಂದವಾಗಿದೆ ಎಂದರು. ಯುವ ದತ್ತ ಭಕ್ತನಿಗೂ ಆದ ಆನಂದ ಅಷ್ಟಿಷ್ಟಲ್ಲ. ಏಕೆಂದರೆ ಅವನು ಅವಧೂತ ಗುರುಗಳ ದರ್ಶನ ಮಾಡಲು ಅವಕಾಶವಾಗಿರಲೇ ಇಲ್ಲ. ಆದರೂ ಗುರುಗಳ ಕೃಪಾದೃಷ್ಟಿ ನನ್ನ ಮೇಲಿದೆ ಎಂದು ತಿಳಿದು ಅವನು ಧನ್ಯತಾ ಭಾವ ತಾಳಿದನು. ಯಾರು ಯಾರಿಗೆ ಈ ರೀತಿ ಶ್ರೀ ಗುರುಗಳ ವಾತ್ಸಲ್ಯ ಸಿಂಚನವಾಗಿದೆಯೋ ಅವರು ಯಾವುದಕ್ಕೂ ಯೋಚಿಸಬೇಕಿಲ್ಲ. ಜೀವನದ ಸಮಸ್ಯೆ ಸವಾಲುಗಳನ್ನು ನಿರ್ಭೀತರಾಗಿ ಎದುರಿಸುವ ಸಾಮರ್ಥ್ಯ ಕರುಣಿಸುವ ಮಹಾಮಹಿಮ ಶ್ರೀ ಗುರು ಭಗವಂತನಿಗೆ ಪ್ರಣಾಮಗಳು ಎಂದು ಸ್ವಾಮೀಜಿ ನುಡಿದರು. ಇಲ್ಲಿಗೆ 47ನೇ ಅಧ್ಯಾಯವು ಮುಗಿಯಿತು. ಜೈ ಶ್ರೀ ಗುರುದೇವದತ್ತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ.